ಮ್ಯಾಮ್, ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅನ್ಸ್ತಿಲ್ವಾ? ಏನ್ ಹಾಗಂದ್ರೆ? ಅದೇ ಮ್ಯಾಮ್, ಭೂಪತಿ ಸರ್ ಒಂಥರ ಮಾತಾಡಿದ್ರು. ಎಷ್ಟ್ ಬೇಕೋ ಅಷ್ಟೇ, ಶಾರ್ಟ್ ಅಂಡ್ ಸ್ವೀಟ್ ಅಂತಾನೂ ಇಲ್ಲ. ಮಾತು ಶಾರ್ಟ್ ಆಗಿತ್ತು, ಆದ್ರೆ ಸ್ವೀಟ್ ಅಂತೂ ಇರ್ಲೇ ಇರ್ಲಿಲ್ಲ. ಬಾಣ ಎಸ್ದಂಗೆ ರಪ್ ರಪ್ ಅಂತ ಮಾತಾಡಿದ್ರು. ನಿಮಗ್ ತಾಗ್ಲಿಲ್ವಾ? ಏನು? ಬಾಣ ಮ್ಯಾಮ್, ಬಾಣ ಮಾತಲ್ಲೇ ಚುಚ್ಚಿದ್ರಲ್ಲ, ನಿಮಗ್ ಗೊತ್ತಾಗ್ಲಿಲ್ವಾ? ನಿಮಗ್ ಉರಿತಿಲ್ವಾ? ಆವಾಗ ಉರಿಲಿಲ್ಲ, ನೀನ್ ಇಷ್ಟೊಂದು ಓವರ್ ಆಗಿ ಡ್ರಾಮಾ ಮಾಡೋದ್ ನೋಡಿ ಉರಿತಿದೆ. ಡೋಂಟ್ ಬಿ ಸಿಲ್ಲಿ ಮಿಲ್ಲಿ. ಅವ್ನ್ ನಾರ್ಮಲ್ ಆಗೇ ಮಾತಾಡ್ದ. ಮೇ ಬಿ ನನ್ನ ಮಿಸ್ ಮಾಡ್ತಿದ್ದಾನೆ ಅನ್ಸುತ್ತೆ, ಅದಕ್ಕೆ ಮೀಟ್ ಮಾಡಕ್ ಕರ್ದ. ಅದ್ರಲ್ಲಿ ಬಾಣ ಕತ್ತಿ ಚೂರಿ ಏನೂ ಇರ್ಲಿಲ್ಲ. ಸೊ ಇವಾಗ ನೀವ್ ಹೋಗ್ತಿದ್ದೀರಾ? ಹೋಗ್ದೆ ಮತ್ತೆ. ನನ್ ಫಿಯಾನ್ಸೆ ಅಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡಿದಾಗ ಹೋಗ್ದೆ ಇರಕ್ಕಾಗತ್ತಾ? ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ ಮಿಲ್ಲಿ? ನಿಂಗೆ ಇದ್ರಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ನೀನ್ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಲವ್ವಾ? ನೋ ಮ್ಯಾಮ್, ನಮ್ಗೆಲ್ಲ ಆ ಭಾಗ್ಯ ಎಲ್ ಬರುತ್ತೆ? ಸಿಂಗಲ್ ಬಟ್ ರೆಡಿ ಟು ಮಿಂಗಲ್ ಅಂತ ಬೋರ್ಡ್ ಇಟ್ಕೊಂಡ್ ಕಾದಿದ್ದೆ ಆಯ್ತು. ಒಂದ್ ಬಕ್ರಾನು ಸಿಕ್ತಿಲ್ಲ. ಕಾಳು ಹಾಕ್ತಿದೀನಿ, ಬಿಸ್ಕೆಟ್ ಎಸೆತಿದ್ದೀನಿ, ಸಿಗ್ತಾನೆ ಇಲ್ಲ. ಏನ್ ಮಾಡ್ಲಿ ಮ್ಯಾಮ್? ಮೊದ್ಲು ಒಂದ್ ಲವ್ ಮಾಡು, ಅವಾಗ ನಿನ್ಗೆ ಎಲ್ಲಾನು ಅರ್ಥ ಆಗತ್ತೆ. ಈ ಲವರ್ಸ್ ಒಂಥರ ವಿಯರ್ಡ್ ಮಿಲಿ. ಏನೇನೋ ಮಾತಾಡ್ತಾರೆ, ಸಡನ್ ಆಗಿ ಸರ್ಪ್ರೈಸ್ ಪ್ಲಾನ್ ಮಾಡ್ತಾರೆ. ಇಟ್ಸ್ ಕ್ವೈಟ್ ಕಾಮನ್. ಫಸ್ಟ್ ಆಫ್ ಆಲ್, ನನ್ ಭೂಪತಿಗ್ ಯಾಕೆ ಹೆದರ್ಬೇಕು? ಹೆದರೋದಕ್ಕಿದ್ದಿತ್ತು ಒಂದೇ ವಿಷಯ ಅಂದ್ರೆ ಅದು ಆರ್ಜೆ ಸಖಿ ವಿಷಯ. ಮೊನ್ನೆನೆ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಾಯ್ತಲ್ಲ. ಅವನು ನಾರ್ಮಲ್ ಆಗಿನ ಮಾತಾಡ್ದ. ಅವನ ನನ್ನ ಪ್ರೀತಿಯಿಂದ ಕರೆದಿದ್ದಾನೆ ಹೊರತು ಬೇರೆ ಏನೂ ಇಲ್ಲ. ಏನೋ ಮ್ಯಾಮ್, ನಂಗೇನೋ ಪ್ರೀತಿಗಿಂತಲೂ ಕುರಿನ ಕಡಿಯಕ್ ಕರಿತಾ ಇದ್ದಾರೆ ಅಂತ ಅನ್ಸ್ತು. ಬಾ ಕುರಿ ಬಾ ಬಾ, ನಿಂಗ ಹಬ್ಬ ಐತೆ ಅನ್ನಂಗಿತ್ತು. ಶಟ್ ಅಪ್ ಯು ಇಡಿಯಟ್. ಎಷ್ಟು ಧೈರ್ಯ ನಿನ್ಗೆ ನನ್ನ ಹುಡುಗನ ಬಗ್ಗೆನೇ ಡೌಟ್ ಪಡೋದಕ್ಕೆ? ಅಯ್ಯೋ ಹಾಗಲ್ಲ ಮ್ಯಾಮ್. ಏನಫ್. ನಾನು ಬ್ಯೂಟಿಫುಲ್ ಆಗಿ ರೆಡಿ ಆಗ್ಬೇಕು. ಬಂದ್ ನನ್ಗೆ ಹೆಲ್ಪ್ ಮಾಡು. ಗೆಟ್ ಮೈ ಫೋನ್. ಸರ್, ನಾನು ಅಲ್ಲೇ ಇದ್ದೆ ಸರ್. ಕರೆಕ್ಟಾಗಿ ಚೆಕ್ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇವತ್ತು 3 ಸಲ ಕಾಲ್ ಮಾಡಿದ್ದಾರೆ ಸರ್. 10 ಕಾಲ್ಗೊಂದ್ಸಲಿ. ಆಮೇಲೆ 11:28 ಕಾಲ್ ಬಂದಿದೆ ಸರ್. ಅವಾಗ ಕಾಲ್ ರಿಸೀವ್ ಮಾಡಿಲ್ಲ ಸರ್. ಮತ್ತೆ ಅದಾದ್ಮೇಲೆ 5 ನಿಮಿಷಕ್ಕೆ ಕಾಲ್ ಬಂದಿದೆ, ಆಗ ರಿಸೀವ್ ಮಾಡಿ ಮಾತಾಡಿದ್ದಾರೆ ಸರ್. ಸರ್, ಆ ನಂಬರು ಯಾರು ಶ್ವೇತಾ ಅನ್ನೋರ ಹೆಸರಲ್ಲಿ ಇದೆ ಸರ್. ನಾಶಕ್ಕೆ ಮುನ್ನುಡಿ. ಅಂದುಕೊಂಡ ಕೆಲಸ ಅನಾಯಾಸವಾಗಿ ಸಾಗುತ್ತದೆ. ಬಯಸದೆ ಬರುವ ಭಾಗ್ಯದ ಸೂಚನೆ. ಅರರರರೆ, ಏನ್ ಮಿಲಿ, ನಿಂಗೆ ಇವತ್ ಈ ರೇಂಜಿಗೆ ಒಳ್ಳೇದಾಗ್ತದೆ. ಯಾವಾಗ ಬಂತು? ಇದ್ರೂ ಹಣೆ ಬರ ಹೇಗಿದೆ ಅಂತ ನೋಡೋಣ. ಆಚೆ ಬೇರೆ ಹೋಗ್ತಿದೆ. ವಾರೆ ವಾ, ಏನ್ ಮ್ಯಾಮ್ ನೀವು ಸಕ್ಕದಾಗಿ ಕಾಣಿಸ್ತಿದ್ದೀರಾ. ಭೂಪತಿ ಸರ್ ಲಕ್ಕಿ, ಇಲ್ಲಾಂದ್ರೆ ನಿಮ್ಮಂತ ಹುಡುಗಿ ಸಿಗೋದು ಉಂಟಾ? ಸೋ ಕ್ಯೂಟ್. ಐ ನೋ. ಹಾ, ನನ್ ಬರೋದ್ ಲೇಟ್ ಆಗುತ್ತೆ. ಈ ಮನೆಯವ್ರು ಕೇಳಿದ್ರೆ ಹೇಳು. ಓಕೆ, ಬಟ್ ಹೋಗಕ್ಕೂ ಮುಂಚೆ ನಿಮ್ ದಿನ ಭವಿಷ್ಯ ಓದ್ಲಾ, ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. PA ಕೆಲಸ ಬಿಟ್ಟು ಈ ಕೆಲಸ ಯಾವಾಗಿಂದ ಸ್ಟಾರ್ಟ್ ಮಾಡ್ದೆ? ಆಕ್ಚುಲಿ ಅದಕ್ಕಿಂತ ನನ್ಗಿದೇ ಸೂಟ್ ಆಗತ್ತೆ. ಕಾಮಿಡಿ ಮಾಡ್ಬೇಡಿ ಮ್ಯಾಮ್, ನಾನು ಇದನ್ನ ದಿನ ಓದ್ತೀನಿ. ಎಷ್ಟೊಂದ್ ಸತಿ ನಿಜ ಆಗಿದೆ ಗೊತ್ತಾ. ಇವತ್ ನಿಮ್ದು ಟೆಸ್ಟ್ ಮಾಡೋಣ. ನಿಮ್ದು ರಾಶಿ ಯಾವ್ದು ಹೇಳಿ? ಹಾ, ಕುಂಭ ರಾಶಿ ಅಲ್ವಾ? ಹಾ, ಓದ್ತೀನಿ ತಡೀರಿ.
ಏನ್ ಮ್ಯಾಮ್ ಇದು ಈ ತರ ಬರ್ದಿದೆ? ವಾಟ್ಸ್ ರಾಂಗ್? ದೂರ ಪ್ರಯಾಣ ಬೇಡ, ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ನೀವು ಪ್ರೀತಿಸಿದವರಿಂದಲೇ ಅನಿರೀಕ್ಷಿತ ಆಘಾತ ಹಾಗೂ ಅಪಾಯದ ಸೂಚನೆ. ಹುಷಾರು ಮ್ಯಾಮ್, ನಾನು ಅವಾಗ್ಲೇ ಹೇಳಿದ್ನಲ್ಲ, ಕೆಲವೊಂದ್ಸತಿ ಇದ್ರಲ್ಲಿ ಏನಿರುತ್ತೋ ಅದೇ ಆಗುತ್ತೆ. ಸ್ಟುಪಿಡ್. ಕೆಲವೊಂದ್ಸಲ ತಾನೆ, ಯಾವಾಗ್ಲೂ ಅಲ್ವಲ್ಲ. ಇವತ್ ಹಾಗಲ್ಲ, ಏನೂ ಆಗಲ್ಲ. ನಾನು ಭೂಪತಿ ರೊಮ್ಯಾಂಟಿಕ್ ಆಗಿ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬರ್ತೀವಿ. ಅಷ್ಟೇನಾ? ಇನ್ನೇನು ಆಗಲ್ಲ ಅಂತೀರಾ? ಏನಾದ್ರೂ ಆದ್ರೆ ಈ ಶ್ವೇತಾಗೆ ಯಾವ್ದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತು. ಯು ನೀಡ್ ನಾಟ್ ವರಿ ಅಬೌಟ್ ಇಟ್. ಬಿಡು ಇದನ್ನ, ಬಿಡು ನಕ್ಷತ್ರ. ನನಗಿವತ್ತು ಬೇಕೇ ಬೇಕು, ನಾನಿವತ್ತು ಕುಡಿಲೇಬೇಕು. ಯಾಕ ಅಂಕಲ್, ಏನಾಯ್ತು? ಯಾವತ್ತೋ ಒಂದ್ಸಲ ಇಲ್ಲಿ ಬಂದು ಕುಡಿತೀರಾ, ಗೊತ್ತು ನನ್ಗೆ. ಆದ್ರೆ ಇವತ್ ಲಿಮಿಟ್ ಇಲ್ದಂಗ್ ಕುಡಿತಿದ್ದೀರಾ. ಅಂತದ್ ಏನ್ ಕಾಡ್ತಿದೆ ಅಂಕಲ್? ನಮ್ ಮನೆಯಿಂದ ಹೊರತು ಒಂದ್ ಅರ್ಧ ದಾರಿ ಬರೋವರೆಗೂ ಚೆನ್ನಾಗೇ ಇದ್ರಿ. ಆಮೇಲೆ ನಿಮ್ಗೆ ಯಾರೋ ಕಾಲ್ ಮಾಡಿದ್ರು, ನೀವು ಕಾರ್ ಇಳ್ದು ಹೋದ್ರಿ. ಅವಾಗಿಂದ ಈಗ ಆಡ್ತಿದ್ದೀರಾ ಅಂಕಲ್. ಹೇಳಿ ಅಂಕಲ್, ಅಂತದ್ ಏನಾಯ್ತು? ನೀನ್ ತುಂಬಾ ಒಳ್ಳೆ ಹುಡುಗಿ ನಕ್ಷತ್ರ. ನಿನ್ ಮನಸ್ಸಲ್ಲಿ ಯಾವ ಕಪಟ ಇಲ್ಲ, ನಾಟಕ ಇಲ್ಲ, ಭೇದ ಇಲ್ಲ. ನೀನೊಂದು ಮಗು ತರ. ನಿನ್ನಂತ ಹುಡುಗಿಗೆ ಯಾರಾದ್ರೂ ಮೋಸ ಮಾಡಿದ್ರೆ, ನೋವು ಮಾಡಿದ್ರೆ, ಅವ್ರನ್ನ ದೇವ್ರು ಕ್ಷಮಿಸಲ್ಲ. ಜಾಸ್ತಿ ಕುಡ್ದಿದ್ದೀರಲ್ವಾ, ಅದಕ್ಕೆ ಏನೇನೋ ಮಾತಾಡ್ತಿದ್ದೀರಾ. ಇವಾಗ ಸುಮ್ಮನೆ ಬನ್ನಿ, ಇಲ್ಲ ಅಂದ್ರೆ ನಾನು ಆಂಟಿನ ಕರಿತೀನಿ. ಅಂಕಲ್ ಬನ್ನಿ ಅಂಕಲ್. ಒಂದ್ ವೇಳೆ ನಮ್ಮ ಮನೆಯವರಿಂದಾನೇ ನಿನಗೆ ನೋವು ಆದ್ರೆ, ಮೋಸ ಆದ್ರೆ, ನಮ್ಮನ್ನೆಲ್ಲ ಕ್ಷಮಿಸ್ತೀಯ ಅಲ್ವಾ ಪುಟ? ಯಾಕೆಂದ್ರೆ ನಿನ್ನಂತ ಒಳ್ಳೆ ಮನಸ್ಸಿರೋ ಹುಡುಗಿ ಶಾಪ ಕೊಟ್ರೆ ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಈ ಮನೆಯವರಿಂದ ನನಗ್ ನೋವಾಗೋದಾ? ಅದು ಸಾಧ್ಯನೇ ಇಲ್ಲ. ಎಲ್ಲೋ ಬೀದಿಲಿರ್ಬೇಕಾದವನ್ನ ಕರ್ಕೊಂಡ್ ಬಂದು ಒಳ್ಳೆ ರಾಣಿ ತರ ನೋಡ್ಕೋತಿದ್ದೀರಾ. ಅಷ್ಟು ಸಾಲದು ಅಂತ ಇಷ್ಟೊಂದು ಪ್ರೀತಿ ಕೊಡ್ತಿದ್ದೀರಾ. ನನ್ ಉಸಿರಿರೋ ತನಕ ನಾನ್ ನಿಮಗ್ ಋಣಿಯಾಗಿರ್ತೀನಿ. ದೇವ್ರು ನೀವು, ದೇವ್ರಿಗೆ ಯಾರಾದ್ರೂ ಶಾಪ ಕೊಡ್ತಾರ?
ವೆಲ್ಕಮ್ ಮೇಡಮ್. ವಾಟ್ಸ್ ದಿಸ್? ನಿಮಗೋಸ್ಕರ ಅರೇಂಜ್ ಮಾಡಿರೋದು. ನೀವು ಬಂದ ತಕ್ಷಣ ಇದು ಕೊಟ್ಬಿಟ್ಟು ವೆಲ್ಕಮ್ ಮಾಡಿ ಅಂತ ಸಾರ್ ಹೇಳಿರೋದು. ಪ್ಲೀಸ್. ಬನ್ನಿ. ಭೂಪತಿ ಎಲ್ಲಿ? ನಿಮ್ಗೋಸ್ಕರ ಆ ಕಡೆ ದಡದಲ್ಲಿ ಕಾಯ್ತಾ ಇದಾರೆ, ನೀವು ಬನ್ನಿ. ಭೂಪತಿ! ಭೂಪತಿ!